ಸೌಜನ್ಯ ಹೋರಾಟ ಶುರುವಾಗಿನಿಂದ ಅದನ್ನು ವಿರೋಧಿಸುತ್ತಾ ಒಬ್ಬರಿಂದೊಬ್ಬರು ಬರ್ತಾ ಇದ್ರು. ಈಗ ಲೇಟೆಸ್ಟ್ ಆಗಿ ಒಬ್ಬರು ಬಂದಿದ್ದಾರೆ, ಸ್ನೇಹಮಯಿ ಕೃಷ್ಣ ಅಂತ. ಸೌಜನ್ಯಳನ್ನು ಕೊಲೆ ಮಾಡಿದ್ದು ವಿಠಲಗೌಡ್ರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ ನೀವು? ಒಬ್ಬರಿಂದ ಒಬ್ಬರಾಗಿ ಬರುವಂಥವರೆಲ್ಲ ನಕಲಿ ಮಾನವರೇ ಇರುವುದು ಅದರಲ್ಲಿ ಒಬ್ಬನನ್ನು ಸರಿಯಾಗಿ ಇದ್ದಾನಂತ ನೋಡಿ. ಇವನು ಸ್ನೇಹಮಯಿ ಕೃಷ್ಣ, ಅವನು ಎಂಥ ಪಾಪಿಸ್ಟ್. ಅವನು ನಿಜವಾಗ್ಲೂ ಹೇಳ್ತಾನೆ, ಅವನೊಬ್ಬ ಬೆಪ್ಪು ದಕ್ಕಡಿ. ಅವನು ಮಾತಾಡೋದಕ್ಕೆ ನೋಡಿ, 13 ವರ್ಷ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರಾಗೆ ಆಯಿತು. ನಿನ್ನೆ ಮೊನ್ನೆ ಬಂದಿದ್ದಾನೆ, ರೇಪ್ ಆಗಿದಂತೆ, ಇನ್ನೇನೇನೋ ಪ್ರಿಪ್ಲಾನ್ ಮಾಡಿದ್ದಾನೆ. ಇದನ್ನು ಷಡ್ಯಂತ್ರ ಮಾಡಿದವ ಯಾರು ಷಡ್ಯಂತ್ರ ಮಾಡಿದವ ಇದನ್ನು? ರಾಜ್ಯದ ಜನತೆ, ನಾವಲ್ಲ. ಆ ಕಾಂಗ್ರೆಸ್ ಪಾರ್ಟಿಯ ಒಳಗಡೆ ಕೇಳಿದರೆ ಇರ್ತಾರೆ, ಇದನ್ನು ಸ್ನೇಹಮಯಿ ಕೃಷ್ಣನನ್ನು ಬೆಳ್ತಂಗಡಿಗೆ ಕಳಿಸಿದವ ಯಾರು, ಆ ದೊಡ್ಡ ವ್ಯಕ್ತಿ ಅಂತ ಹೇಳಿ. ದಾಖಲೆ ಇದೆ ಅಂತೆ. ದಾಖಲೆ ನಮಗೂ ಗೊತ್ತಿದೆ ಸ್ವಾಮಿ, ದಾಖಲೆ ಅಲ್ಲ, ಇದು ಷಡ್ಯಂತ್ರ. ಜನಗಳ ದಿಕ್ಕನ್ನು ಬದಲಾಯಿಸಲಿಕ್ಕೋಸ್ಕರ 1-2-3 ಸಾಕ್ಷಿಗಳನ್ನು ರೆಡಿ ಮಾಡಿ, ಯಾರೋ ಒಂದು ಹೆಣ್ಣು ಹುಡುಗಿಯನ್ನು ರೆಡಿ ಮಾಡಿ, ಏನೋ ಸಾಕ್ಷಿ ತಯಾರು ಮಾಡಿಕೊಂಡಂತೆ ಏನೋ ಒಂದು ಪ್ರಪಂಡ ಮಾಡಲಿ ಇವ್ರು ನೆನೆಸಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತ ಹೇಳಿ. ಆ ಧರ್ಮಸ್ಥಳದಲ್ಲಿ ಅದಕ್ಕೆ ಸ್ಕ್ರಿಪ್ಟ್ ಬರೆದಿದ್ದಾರೆ, ಅದಕ್ಕೊಬ್ಬ ಡೈರೆಕ್ಟರ್ ಇದ್ದಾನೆ. ಅವನ ಹೆಂಡತಿ ಮಕ್ಕಳ ಗರ್ಭಕೋಶದಲ್ಲಿ ಕೂಡ ಕ್ಯಾನ್ಸರ್ ಹಿಡಿಯುತ್ತದೆ, ಖಂಡಿತ ಅದು. ಯಾಕಂತ ಹೇಳಿದರೆ ಯಾರು ಇದನ್ನು ತಯಾರು ಮಾಡ್ತಾನೆ ಅವನಿಗೆ ಏನಾಗಬಾರ್ದು. ಅವನ ಮನೆ ಹೆಣ್ಣು ಮಕ್ಕಳಿಗೆ ರೋಗ ಹಿಡಿದು ನರಳಿ ಸತ್ತಾಗ ಕಾಣುವಂಥ ಶಿಕ್ಷೆ ಆ ನೋವು ಆಗ ಗೊತ್ತಾಗೋದು. ಯಾಕಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಪ್ರಕರಣ, ಹತ್ಯಾಕಾಂಡ, ಇದನ್ನು ನೋಡಿ ಕೂಡ ಇನ್ನು ಇವರು ಸ್ನೇಹಮಯಿ ಕೃಷ್ಣನಂತರನ್ನು ಒಂದು ಪ್ರೊಜೆಕ್ಟ್ ಮಾಡಿ ಒಂದು ಕತೆ ಬರೆದು, ಈಗ ಬರ್ತದೆ ನೋಡಿ, ಕತೆ ಬರ್ತದೆ, ಅದು ಯಾವ ರೀತಿಯಲ್ಲಿ ಬರ್ತದೆ. ಅದಕ್ಕೊಂದು 2-3 ಮಂದಿಯನ್ನು ಸಾಕ್ಷಿಯನ್ನಾಗಿ ಮಾಡಿದ್ದಾರೆ, ಅದಕ್ಕೊಂದು 2-3 ಹುಡುಗಿಯರನ್ನು ನಾವು ಅವಳ ಜೊತೆಗೆ ಹೋಗ್ತಿದ್ದವರು ಅಂತ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ, ನಮಗೆ ಯಾರ್ಯಾರು ಮಾಡಿದ್ದಾರೆ ಅಂತೇಳಿ. ಇವರು ತಿಳ್ಕೊಂಡಿದ್ದಾರೆ ನಮಗೆ ಯಾವುದೇ ವಿಷಯಗಳು ಬರೋದಿಲ್ಲ ಅಂತೇಳಿ. ಇದೆಲ್ಲ ಕಟ್ಟು ಕತೆಗಳನ್ನು ಮಾಡಿ ಒಂದು ನಾಟಕ ಬರೆದು, ಇದಕ್ಕೆ ಪ್ರೊಡ್ಯೂಸರ್, ಡೈರೆಕ್ಟರ್, ಇನ್ನು ಯಾರ್ಯಾರು ತುಂಬ ಮಂದಿ ಇದ್ದಾರೆ, ವಿಡಿಯೋಗ್ರಾಫರ್ಸ್ ಇದ್ದಾರೆ, ಮೇಕಪ್ ಮಾಡೋರು ಇದ್ದಾರೆ, ಎಲ್ಲರೂ ಇದ್ದಾರೆ ಇದಕ್ಕೆ. ಇವನೊಬ್ಬ ನತದೃಷ್ಟ, ಇವನು ಪಾಪಿಷ್ಟ. 13 ವರ್ಷದ ಮೇಲೆ ಬಂದಿದ್ದಾನೆ. ಇಲ್ಲಿ ಸತ್ತಿದ್ನ ಇವನು. ಇವನಿಗೆ ಈಗ ಆಯುಷ್ಯ ಎಷ್ಟು? ಇವನಿಗೆ ಎಷ್ಟು ವಯಸ್ಸಾಯ್ತು ಇವನಿಗೆ? ಇವತ್ತು ಬಂದು ನಿನ್ನೆ ಮೊನ್ನೆ ಬಂದು ಹೇಳ್ತಾನೆ ಅವನು ಏನಂತೆ, ಸೌಜನ್ಯಳ ಮಾವನೇ ಅತ್ಯಾಚಾರ ಮಾಡಿದ್ದು. ತಲೆಬುಡ ಇಲ್ಲದ ಮಾತುಗಳು. ಈ ಸ್ಕ್ರಿಪ್ಟು ರೆಡಿ ಮಾಡಿದವನು ಯಾರು? ಅವನ ಮನೆಯಲ್ಲಿ ಕೂಡ ವಿಷ ತುಂಬುತ್ತದೆ. ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಶಾಪದ ವಿಷ ಇವನ ಮನೆಯ ಹೆಣ್ಮಕ್ಳಿಗೂ ಕೂಡ ತಟ್ತದೆ. ಆಲ್ರೆಡಿ ತಟ್ಟಿ ಆಗಿದವರಿಗೆ ಗೊತ್ತಾಗಿರ್ಬೇಕಿನ್ನು. ವಿಠಲಗೌಡರ ಹೆಸರೇ ಯಾಕೆ ಹೇಳ್ತಾ ಇದ್ದಾರೆ? ವಿಠಲಗೌಡರಿಂದ ಏನಾದರೂ ಸಮಸ್ಯೆ ಆಗ್ತದೆ ಅಂತ? ಅರೆ, ವಿಠಲಗೌಡರಿಂದ ಸಮಸ್ಯೆ ಆಗಲೇಬೇಕಲ್ಲ. ಇಡೀ ಸೌಜನ್ಯ ಹೋರಾಟವನ್ನು ನಿಂತು ಅದನ್ನು ಇಷ್ಟು ವರ್ಷ ಮುನ್ನೆಲೆಗೆ ತರಲಿಕ್ಕೆ ಕಾರಣವೇ ಅವರು ನ್ಯಾಯ ಸಿಗಬೇಕು ಅಂತ ಹೇಳಿ. ಅವರ ಮೇಲೆ ಇವತ್ತು ಆರೋಪ ಮಾಡ್ತಾನೆ. ಇವನಿಗಿಂತ ಮೂರ್ಖರು ಯಾರಿಲ್ಲ. ಇವನನ್ನು ಯಾರು ಕಳಿಸಿದಾರಲ್ಲ ಪಾಪಿಗಳು, ಇವರ ಸಂತಾನ ಕುಟುಂಬ ನಿರ್ಸಂತಾನ ಆಗಿ ಹೋಗ್ತದೆ. ಇದು ಅಣ್ಣಪ್ಪ ಮಂಜುನಾಥ ದೇವಿಯ ಶಾಪ, ನೊಣವಿನಕೆರೆ ಅಜ್ಜಯ್ಯನ ಶಾಪ. ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನ ಶಾಪ ತಟ್ಟೇ ತಟ್ಟುತ್ತೆ ಅವನಿಗೂ ಕೂಡ. ಯಾರು ಇವನನ್ನು ಕಳಿಸಿದ್ದಾನೆ ಅವನಿಗೂ ಕೂಡ ಸರ್ವನಾಶ ಆಗಿ ಹೋಗ್ತಾನೆ ಅವನು. ರಾಜಕೀಯದಲ್ಲೂ ನಿಜ ಜೀವನದಲ್ಲೂ ಇವತ್ತಿಂದ ಲೆಕ್ಕ ಹಾಕಲಿ ಅವನು. ಅವನಿಗೆ ಅಣ್ಣಪ್ಪ ಮಂಜುನಾಥ ದೇವರ ಶಾಪ. ಕ್ರಿಯೇಟ್ ಮಾಡಬೇಡ. ಇಷ್ಟು ಹೇಳಿದ್ದನ್ನು ಯಾರು ಅಂತ ತಿಳ್ಕೊ ನೀನು. ಧರ್ಮಸ್ಥಳದ ಬಂಗ್ಲಗುಡ್ಡೆಯಲ್ಲಿ ಸ್ಥಳ ಮಹಾಜರಿಗೆ ಹೋದಾಗ ವಿಠಲಗೌಡರು ಮೊನ್ನೆ ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ, ಹೆಣಗಳ ರಾಶಿ ಸಿಕ್ಕಿದೆ, ಅಲ್ಲಿ ವಾಮಾಚಾರ ಮಾಡುವಂತ ಕೆಲವೊಂದು ವಸ್ತುಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಬರ್ತಾ ಇದೆ, ಅಲ್ಲಿ ಜನಗಳೆಲ್ಲ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಅದು ಆ ಹೆಣಗಳು ಅಲ್ಲಿ
ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ಮಾಧ್ಯಮದಲ್ಲಿ ಬಂದ ವಿಷಯ ಆತ್ಮಹತ್ಯೆ ಯಾರು ಈ ಮಾಧ್ಯಮದವ್ರ ಹತ್ರ ಹೇಳಿ ಹೋಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೇವೆ ಅಂತೇಳಿ? ಇದರ ಷಡ್ಯಂತ್ರಿಗಳೆಲ್ಲ ಈ ಮಾಧ್ಯಮದವರೇ ಹಾಗಾದರೆ? ಆ ಪಂಚಾಯತ್ ಅಧ್ಯಕ್ಷ ಒಬ್ಬ ನಿನ್ನೆ ಯಾವುದೊಂದು ಟಿ ವಿಯಲ್ಲಿ ಹೇಳ್ತಾ ಇದ್ದ, ಅಲ್ಲಿ ಸತ್ತಿದ್ದಾರೆ ಇಲ್ಲಿ ಸತ್ತಿದ್ದಾರೆ, ಅವರು ಹೋಗಲಿಲ್ಲ ಇವರು ಹೋಗಲಿಲ್ಲ ಅಂತ ಹೇಳಿ. ಅವನೇ ಹೇಳ್ತಾನಲ್ಲ 1 ರಿಂದ 13 ತನಕ ನಾನೇ 10 ವರ್ಷದಲ್ಲಿ ಹಾಕಿದ್ದೇನೆ ಅಂತೇಳಿ. ತಾಕತ್ತಿದ್ರೆ ಅವನು ಬಂದು ತೋರಿಸಲಿಲ್ಲ ಎಲ್ಲೆಲ್ಲಿ ಹಾಕಿದ್ದು ಅಂತೇಳಿ. ಒಬ್ಬ ಪಂಚಾಯತ್ ಅಧ್ಯಕ್ಷನಿಗೆ ಜವಾಬ್ದಾರಿ ಇರ್ತದಲ್ಲ. ಅದಲ್ಲದೆ ಅವನೊಂದು ವಕೀಲ, ಅವನೇ ಹೇಳ್ಕೊಳ್ತಾನೆ ನನಗೆ ಗೊತ್ತಿಲ್ಲ, ನಾನೊಬ್ಬ ಹಿರಿಯ ವಕೀಲ ಅಂತ ಹೇಳ್ತಾನೆ. ಅವನು ಒಂದು ಕಾನೂನಿನ ಪರಿಜ್ಞಾನ ಬೇಕು ಅವನಿಗೆ, ಒಂದು ಮೂರ್ಖರಾಗಿ ಮಾತಾಡೋದಲ್ಲ. 10 ವರ್ಷ ಪಂಚಾಯತಲ್ಲಿ ಅಧ್ಯಕ್ಷ ಆಗಿದ್ದವ, ಸೌಜನ್ಯಳ ಹೋರಾಟ ಪ್ರಾರಂಭ ದಿನದಿಂದ ಹೋರಾಟದಲ್ಲಿದ್ದವ. ಯಾವಾಗ ಅವನ ಮೇಲೆ ನಾನ್ ಬೇಲೇಬಲ್ ಕೇಸ್ ಆಯ್ತಾ, ಹೋಗಿ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರ ಪರವಾಗಿ ನಿಂತ. 6 ತಿಂಗಳಲ್ಲಿ ಬಿ ರಿಪೋರ್ಟ್ ಹಾಕಿದ್ದಾರೆ ಕೇಸಿಗೆ. ಅದರಲ್ಲಿ ಉಳಿದದ್ದು ನಾನು ಒಬ್ಬ ಮಾತ್ರ. ಆ ಕಡೆಯಿಂದ 5 ಮಂದಿ ಅತ್ಯಾಚಾರಿಗಳ ಜೊತೆ ಸೇರಿಕೊಂಡ್ರು. ನಾನು ನಿನ್ನೆ SITಗೆ ಹೇಳಿದ್ದೆ, ಅದನ್ನು ಕೂಡ ಆ ದಾಖಲೆಯನ್ನು ಕೂಡ ತೆಗೆದಿಟ್ಟಿದ್ದೇನೆ. 5 ಮಂದಿಯ ಕೇಸು ವಾಪಸ್ ತೆಗೆದ ಮೇಲೆ ನನ್ನ ಮೇಲೆ ಒಬ್ಬನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದು. ಸೌಜನ್ಯ ಪರ ಸ್ಟೇಷನ್ಗೆ ಬೆಳ್ತಂಗಡಿಗೆ ಹೋಗಿದ್ದಕ್ಕೆ. ನಾನು ಹೋಗಿದ್ದು 11ನೇ ತಾರೀಕಿಗೆ. ಇವರೆಲ್ಲ 9ನೇ ತಾರೀಕಿಂದ ಹೋರಾಟ ಮಾಡ್ತಿದ್ದವ್ರು, ನ್ಯಾಯ ಸಿಗಬೇಕು ಸೌಜನ್ಯನಿಗೆ ಅಂತೇಳಿ. 11ನೇ ತಾರೀಕಿಗೆ ಆಗುವಾಗ ಇವರು ಅತ್ಯಾಚಾರಿಗಳ ಒಟ್ಟಿಗೆ ಹೋಗಿದ್ದಾರೆ. ಅವನು ಹೇಳ್ತಾನೆ ನಾನು ಹೋರಾಟ ಮಾಡಿದ್ದೇನೆ, ಸೌಜನ್ಯನ ಹೋರಾಟ ಮಾಡಿದ್ದು. ಸೌಜನ್ಯನ ಹೋರಾಟಕ್ಕೆ ಎಲ್ಲೂ ನೀರು ಬಿಟ್ಟಂತ ಪ್ರಥಮ ವ್ಯಕ್ತಿಯೇ ಆ ಕೇಶವ ಬೆಳಾಲು. ಅವನ ಸಮುದಾಯದ ಹುಡುಗಿ, ಅದು ಗೌಡ ಸಮುದಾಯದ ಹುಡುಗಿ. ಒಬ್ಬ ಲಾಯರ್ ಆಗಲಿ ಹಾಗೆ ಅವನಿಗೆ ಆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲೇ ಡೀಲ್ ಮಾಡ್ಕೊಂಡಿದ್ದಾನೆ ಅವನು. ಹೀಗೆ ಹೇಳ್ತಾನೇನು, 1 ರಿಂದ 13 ತನಕ ನಾನೇ 10 ವರ್ಷ ಅಧ್ಯಕ್ಷ ಇದ್ದಾಗ ಬಾಡಿಗಳನ್ನು ಹಾಕಿಸಿದ್ದೇನೆ ಅಂತೇಳಿ. ದಾಖಲೆ ಇದೆ ಅಲ್ಲ, ಕೊಡ್ಬೇಕಲ್ಲ ಅವನು. ನಿನ್ನೆ ಟಿವಿಗೆ ಹೋಗುವಾಗ ಕೊಡ್ಬೇಕಿತ್ತಲ್ಲ, ಯಾಕೆ ತಗೊಂಡು ಹೋಗ್ಲಿಲ್ಲ? ಒಂದು ಮಾನವನ ಬಾಡಿ ಹಾಕೋದು ಅಂತ ಹೇಳಿದ್ರೆ ಅದು ನಾಯಿಯ ಬಾಡಿ, ಅದು UDR ಆಗಿದೆ ಅಣ್ಣ. UDR ಆಗಿದೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ UDR ಆಗಿದೆ? ಒಂದು ಸತ್ತಂತ ಇಡೀ ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದಂಥ ಒಂದು UDR ಅನ್ನು ತೆಗೆದ್ರೆ ಇಡೀ ಭಾರತ ದೇಶದಲ್ಲಿ ಅಷ್ಟು UDR ಆಗಿರ್ಲಿಕ್ಕಿಲ್ಲ. ಅಷ್ಟು ಉಂಟು ಅಲ್ಲಿ UDR. ಅದೇಗೆ ಆಗೋದು? ಒಂದೇ ಪೊಲೀಸ್ ಸ್ಟೇಷನ್, ಒಂದೇ ಗ್ರಾಮದಲ್ಲಿ ಹೇಗೆ ಆಗೋದು? ಅದು ಹೇಗೆ ಆಗೋದು ಅಂತ ಹೇಳಿ. ಯಾರು ಹೇಳೋದು? ರಾಜ್ಯದ 10% UDR ಒಂದೇ ಗ್ರಾಮದಲ್ಲಿ ಆಗಿದೆ. ಈ ರಾಜ್ಯದಲ್ಲಿ ಎಷ್ಟು ಪಂಚಾಯಿತಿಗಳಿವೆ, ಎಷ್ಟು ಗ್ರಾಮಗಳಿವೆ? ಹಾಗಾದ್ರೆ 32 ಜಿಲ್ಲೆ ಇದೆ, 224 ತಾಲೂಕು ಕೇಂದ್ರಗಳಿದ್ದಾವೆ. ಎಷ್ಟು ಗ್ರಾಮ ಪಂಚಾಯಿತಿಗಳಿದ್ದಾವೆ? ಎಷ್ಟು ಸಾವಿರ ಗ್ರಾಮ ಪಂಚಾಯಿತಿಗಳಿದ್ದಾವೆ? ಈ ಒಂದು ಗ್ರಾಮದಲ್ಲಿ 10% ಆಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಯಾವ ದೇವಸ್ಥಾನಗಳಲ್ಲಿ, ಈಗ ಕುಕ್ಕೆ ಸುಬ್ರಹ್ಮಣ್ಯ ನಂಬರ್ 1 ದೇವಸ್ಥಾನ ಕರ್ನಾಟಕ ರಾಜ್ಯದಲ್ಲಿ. ಇದು ಕೂಡ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ, ಧರ್ಮಸ್ಥಳವು ಕೂಡ ಈಗ ಅನ್ಯರ ಪಾಲಾಗಿದೆ. ಹಿಂದೂ ದೇವಸ್ಥಾನ ಅಲ್ಲ ಅದು, ಮಂಜುನಾಥ ದೇವರ ಹಿಂದೂಗಳದ್ದಲ್ಲ, ಇದು ಜೈನರ ಸಂಸ್ಥೆ ಅಂತ ಹೇಳಿ ಇವತ್ತು ಮಾಡಿಕೊಂಡಿದ್ದಾರೆ. ಕೋರ್ಟಲ್ಲಿ ಯಾವ ರೀತಿ ಅಪಿದವತ್ತು 1977 ಮಾಡ್ಕೊಂಡಿದ್ದಾರೆ ಅಂತೇಳಿ ಸರ್ಕಾರಕ್ಕೂ ಗೊತ್ತಿದೆ, ಇಲ್ಲಿಯ ಆಗಿನ DC ಗೂ ಗೊತ್ತಿತ್ತು, AC ಗೂ ಗೊತ್ತಿತ್ತು, ತಹಶೀಲ್ದಾರಿಗೂ ಗೊತ್ತಿತ್ತು. ಯಾವ ಕೋರ್ಟ್ ಹೇಗೆ ಆರ್ಡರ್ ಮಾಡ್ತದೆ? ಸುಳ್ಳು ಅಪಿದವತ್ತು ಹಾಕಿದ್ದಾರೆ, ಆದೇಶ ಮಾಡಿದ್ದಾರೆ. ಆದೇಶ ಮಾಡುವಾಗ ನೋಡಬೇಕಲ್ಲ. ಇವತ್ತು ಕೂಡ ಕಾನೂನು ಇದೆ ಅಲ್ಲ ಈ ದೇಶದಲ್ಲಿ. ಯಾವತ್ತೂ ಕೂಡ ಸರ್ಕಾರದ ಭೂಮಿಯನ್ನು ಸರ್ಕಾರಕ್ಕೆ ತಗೋಬೋದಲ್ಲ. ಯಾಕೆ ತಗೊಳ್ಳೋದಿಲ್ಲ? ಇವತ್ತು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ಧರ್ಮ ರಕ್ಷಣೆ ಅಂತ ಮಾತಾಡುವಂಥ ಅಧರ್ಮಿಗಳಿಗೆ ನಾನು ಹೇಳ್ತೇನೆ, ನಿಮಗೊಂದು ಪ್ರಶ್ನೆ ಇದೆ ನಂದು. ಧರ್ಮ ರಕ್ಷಣೆಗೆ ಅಂತ ಬರ್ತಾ ಇದ್ದೀರಲ್ಲ ಪಾಪಿಗಳೇ, ನೀವು ಏನು ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ?